ಗೌರಿ ಮತ್ತು ಶ್ರೀಕಾಂತ್ ಜೀವನದಲ್ಲಿ ಕವಿದಿದ್ದ ಮೋಡಗಳೆಲ್ಲವೂ ಸರಿದಿದ್ದವು. ಇಬ್ಬರ ಜೀವನದಲ್ಲೂ ಪ್ರೇಮಗೀತೆ ಶುರುವಾಗಿತ್ತು. ತನ್ನ ಪ್ರೀತಿಯ ಕುಡಿಯನ್ನು ಕಾಣುವ ಕಾತುರದಲ್ಲಿದ್ದರು. ಇಡೀ ಮನೆಯೆಲ್ಲ ಆ ದಿನಕ್ಕಾಗಿ ಪ್ರತಿ ಗಳಿಗೆಯೂ ಜೋಪಾನವಾಗಿ ನೋಡುತ್ತಿದ್ದರು. ಶ್ರೀಕಾಂತ್ ತನ್ನ ಹ್ಯೂಮನ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತನ್ನ ದಕ್ಷತೆ ಮತ್ತು ಪರಿಶ್ರಮದಿಂದ ಕರ್ತವ್ಯ ನಿರ್ವಹಿಸಿದ್ದರಿಂದ ಅವನಿಗೆ ಸರ್ಕಾರದ ವತಿಯಿಂದ ಪ್ರಸ್ತುತ ಪುರಸ್ಕಾರದ ಜೊತೆಗೆ ಪ್ರಮೋಷನ್ ಕೂಡ ದೊರಕಿತ್ತು. ಆದರೆ ಎಲೆಕ್ಷನ್ ಸೋತಿದ್ದ ರಾಜೇಂದ್ರನಿಗೆ ಶ್ರೀಕಾಂತ್ ಮೇಲೆ ದ್ವೇಷ ಮೂಡಿತ್ತು. ಲೋಕನಾಥ್ ಶ್ರೀಕಾಂತ್ ಜೊತೆಯಾಗಿ ನಿಲ್ಲುವಷ್ಟು ಸ್ನೇಹ ಮೂಡಿತ್ತು. ಆದರೆ ರಾಜಕೀಯದವರನ್ನು ನಂಬುವವನಾಗಿರಲಿಲ್ಲ. ಹಾಗಾಗಿ ತನ್ನ ಕೆಲಸದಲ್ಲಿ ರಾಜಕೀಯದವರ ಹಸ್ತಕ್ಷೇಪ ಮಾಡಲು ಬಿಡದೆ ದಕ್ಷತೆಯ ಹೆಸರಾಗಿದ್ದವನು. ಅಜ್ಜಿ ಬರುವ ಮಗುವೇ ತನ್ನ ತಂದೆಗೆ ಅದೃಷ್ಟ ಎಂದು ಖುಷಿಪಟ್ಟುತ್ತಿದ್ದರು. ಗೌರಿ 3-4 ತಿಂಗಳಿನಿಂದ ವಾಂತಿ ಸುಸ್ತು ಅನುಭವಿಸುತ್ತಿದ್ದರೂ ನಂತರ ಸ್ವಲ್ಪ ಆರಾಮವಾಗಿಯೇ ಇದ್ದಳು. ಆದರೆ ಕಾಲೇಜಿಗೆ ಮಾತ್ರ ಹೋಗದಂತೆ ಪ್ರಿನ್ಸಿಪಾಲ್ನಿಂದ ಪರ್ಮಿಷನ್ ಕೂಡ ಪಡೆದು ಬಂದಿದ್ದ ಶ್ರೀಕಾಂತ್. ಈತ ತನ್ನ ಆಫೀಸ್ನಲ್ಲಿ ತನ್ನ ಖುಷಿ ಕಂಡುಕೊಂಡಿದ್ದಳು. ತನ್ನ ತಂದೆ ತಾಯಿ ಜರ್ಮನಿಗೆ ಹೋಗಿ 3-4 ತಿಂಗಳಾದರೂ ಈತಗೆ ಯಾವುದೇ ತೊಂದರೆ ಅನಿಸುತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ತನ್ನ ಆಫೀಸ್ನಲ್ಲಿ ತನ್ನ ನೆಲೆ ಕಂಡುಕೊಂಡಿದ್ದಳು. ಎಂದಿನಂತೆ ಆಫೀಸ್ನಲ್ಲಿ ನಿಖಿಲ್ ಜೊತೆ ಏನೋ ಡಿಸ್ಕಸ್ ಮಾಡುತ್ತಿರುವಾಗ ಅವಳ ಮೊಬೈಲ್ಗೆ ಕಾಲ್ ಬಂದಿತ್ತು. ಯಾರೆಂದು ನೋಡಿದರೆ ಅವಳಮ್ಮ. ಈತಗೆ ಫುಲ್ ಆಶ್ಚರ್ಯ. ಇದೇನಿದು ಅಪರೂಪಕ್ಕೆ ಕಾಲ್ ಮಾಡಿದ್ದಾರಲ್ಲ ಎನ್ನುತ್ತಾ ನೋಡಿ ನಿಖಿಲ್ನನ್ನು ನೋಡಿ ಎಕ್ಸ್ಕ್ಯೂಸ್ ಮೀ ಎಂದವಳು ಕಾರ್ನರ್ ಕಡೆ ನಡೆದಿದ್ದಳು. ಹಲೋ ಅಮ್ಮ, ಹೇಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ನಿಮ್ಮ ಟ್ರಿಪ್ ಮುಗೀತಾ? ಯಾವಾಗ ರಿಟರ್ನ್ ಆಗ್ತೀರಾ ಎಂದು ಸಾಲು ಸಾಲು ಕ್ವಶನ್ ಕೇಳಿದ್ದಳು ಖುಷಿಯಾಗಿ. ಇವಳ ಇಷ್ಟು ಪ್ರೀತಿಯ ಮಾತಿಗೆ ಆ ಕಡೆಯಿಂದ ಸ್ಟಾಪ್ ಏನು ಇತ್ತ ನೀನು? ಏನು ಹೀಗೆಲ್ಲ ಮಾತನಾಡೋದು? ಎಲ್ಲಿಂದ ಕಲಿತೆ? ಇನ್ನೂ ಬಿಟ್ಟಿಲ್ವಾ ಆ ಸ್ಲಮ್ ಜನರ ಸಹವಾಸನ? ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋ ರೀತಿ ಮಾತನಾಡೋದು ಕಲಿ ಡಾರ್ಲಿಂಗ್. ಕಾಲ್ ಅಸ್ ಆಸ್ ಎ ಮಾಮ್ ಅಂಡ್ ಡ್ಯಾಡ್. ಅಪ್ಪ ಅಮ್ಮ ಅಂತೆಲ್ಲ ಏನಿದೆಲ್ಲ ಕರೆಯೋದು? ಹಿತ ಮೊಗದಲ್ಲಿ ಖುಷಿಯೆಲ್ಲ ತಟ್ಟನೆ ಮಾಯವಾಗಿತ್ತು. ನಿಖಿಲ್ ಇದನ್ನು ದೂರದಿಂದಲೇ ಗಮನಿಸುತ್ತಿದ್ದ. ಯಾವುದೋ ದುಃಖದಲ್ಲಿದ್ದ ಈತಾಳಿಗೆ ಅವಳಮ್ಮನ ಧ್ವನಿ ಮತ್ತೆ ಕೇಳಿಸಿತು. ಓಕೆ, ನಾನು ಕಾಲ್ ಮಾಡಿದ ವಿಚಾರ ಏನಂದರೆ, ನಾನು ನಿಮ್ಮ ಡ್ಯಾಡಿ ನಾಳೆ ರಿಟರ್ನ್ ಆಗ್ತಿದ್ದೀವಿ. ಸೊ 1 ವೀಕ್ ಇರ್ತೀವಿ ನಾವು ಬೆಂಗಳೂರಿನಲ್ಲಿ. ಹಾಗಾಗಿ ನೀನು ಮೀಟ್ ಆಗ್ಬೋದಾ ಎಂದಿದ್ದರು. ಹಿತ ಖುಷಿಯಲ್ಲಿ ಹಾಂ ಅಮ್ಮ ಎಂದು ನಾಲಿಗೆ ಕಚ್ಚಿ ಯೆಸ್ ಮಾಮ್ ಎಂದಾಗ ಓಕೆ, ನಾನು ಟೈಮ್ ಸೆಟ್ ಮಾಡಿ ಹೇಳ್ತೀನಿ. ಓಕೆ ಡಾರ್ಲಿಂಗ್, ನಾವು ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ಓಕೆ ಸಿಗೋಣ. ಇವಾಗ ಸ್ವಲ್ಪ ಬ್ಯುಸಿ ಇದ್ವಿ ಡಾರ್ಲಿಂಗ್. ಓಕೆ ಬಾಯ್ ಎಂದಿದ್ದರು. ಹಿತ ಮಾತನಾಡುವ ಮೊದಲೇ ಕಾಲ್ ಕಟ್ಟಾಗಿದ್ದ ಶಬ್ದ ತಟ್ಟಿತ್ತು ಹಿತ ಕಿವಿಗಳಿಗೆ. ಕಿವಿಯಿಂದ ಫೋನ್ ಮುಖದ ಮುಂದೆ ಹಿಡಿದು ಉದಾಸದ ನಗು ಚೆಲ್ಲಿ ಮಗಳನ್ನು ಭೇಟಿ ಮಾಡಲು ಟೈಮ್ ಸೆಟ್ ಮಾಡು ಅಪ್ಪ ಅಮ್ಮ. ಮಗಳೇ ಹೇಗಿದ್ದೀಯಾ? ತಿಂಡಿ ಏನಾಯಿತು? ಜೋಪಾನ ಮಗಳೇ, ಮಿಸ್ ಯು ಎನ್ನುತ್ತಾ ಕಣ್ಣಲ್ಲಿ ತುಂಬಿದ ಕಂಬನಿ ನೆಲಕ್ಕೆ ಜಾರುತ್ತದೆಯೇನೋ ಎಂಬಂತೆ ಕಣ್ಣಲ್ಲಿದ್ದ ನೀರನ್ನು ಹಿಂದೆ ಹೋಗು ಎನ್ನುವಂತೆ ಮೇಲೆ ಕತ್ತು ಮಾಡಿ ಸೀಲಿಂಗ್ ನೋಡುತ್ತಾ, ನನ್ನ ಜೀವನದಲ್ಲಿ ಈ ಸಾಲುಗಳನ್ನು ನಿಮ್ಮ ಬಾಯಿಂದ ಎಂದೂ ಕೇಳುವುದೇ ಇಲ್ಲ ಅನಿಸುತ್ತೆ ಅಲ್ವಾ ಅಮ್ಮ? ನೀವು ಇಷ್ಟು ಕಾಳಜಿಯಿಂದ ನನ್ನೊಟ್ಟಿಗೆ ಮಾತನಾಡಿದರೆ ನೀವು ಅಂದು ಕೊಡಬೇಕೆಂದುಕೊಂಡಿರುವ ಸರ್ಪ್ರೈಸ್ ನನಗೆ ಹಿಂದೆ ಸಿಕ್ತಿತ್ತೇನೋ. ಕನ್ನಡಿಯಲ್ಲಿ ಬೆರಳಾಡಿಸಿ ಇವೆಲ್ಲ ಬರೀ ಕನಸೇ ನಗುತ್ತಾ ಮತ್ತೆ ನಿಖಿಲ್ ಬಳಿ ನಡೆದಿದ್ದಳು. ನಿಖಿಲ್ ಏನೂ ನೋಡಿಲ್ವೇನೋ ಎನ್ನುವಂತೆ ತನ್ನ ಮಾನಿಟರ್ ಕಡೆ ತಿರುಗಿದ್ದ. ತನ್ನ ಮನದಲ್ಲಿನ ನೋವನ್ನು ತನ್ನೊಳಗೆ ಅದುಮಿಟ್ಟಿ ನಗುತ್ತಾ ಬರುತ್ತಿದ್ದ ಹಿತ ನೋಡಿ ಏನಾಯ್ತು ಎಂದಿದ್ದ ನಿಖಿಲ್. ಏನೂ ನೋಡಿಲ್ಲ ಎಂಬಂತೆ. ಏನಿಲ್ಲ, ಅಮ್ಮ ಕಾಲ್ ಮಾಡಿದ್ರು ಅಂದವನ್ನಳಿಗೆ ಹೌದಾ, ಚೆನ್ನಾಗಿದ್ದಾರಂತ ಎಂದಿದ್ದ ನಿಖಿಲ್. ಎಲ್ಲರೂ ಕೇಳುವಂತೆಯೇ ಕೇಳಿದ್ದ ಅವನನ್ನು ನೋಡಿ ಹಿತ ತುಟಿ ಬಿರಿದು ನನಗೆ ಅವರು ಹೇಳಿದ್ರೆ ತಾನೇ ನಾನು ನಿನಗೆ ಹೇಳೋದು ಎಂದು ಮನಸ್ಸಲ್ಲೇ ಹೇಳಿಕೊಂಡು ಎದುರಿಗೆ ಫೈನ್ ಎನ್ನುವವಳ ಮುಖದಲ್ಲಿ ಯಾವುದೋ ನೋವು ನೋಡಿದ್ದ ನಿಖಿಲ್. ಅಪ್ಪ ಅಮ್ಮನನ್ನು ಮಿಸ್ ಮಾಡಿಕೊಂಡಿದ್ದಾಳೇನೋ ಅಂದುಕೊಂಡಿದ್ದ ಅವನು. ಆದರೆ ಹಿತ ತನ್ನ ಅಪ್ಪ ಅಮ್ಮನ ಪ್ರೀತಿ ಮಿಸ್ ಮಾಡಿಕೊಂಡಿರೋದು ಅವನಿಗೆ ಗೊತ್ತಿರಲಿಲ್ಲ. ಅವಳು ತನ್ನ ನೋವನ್ನು ತನ್ನೊಳಗೆ ನುಂಗುವುದನ್ನು ತುಂಬ ವರ್ಷಗಳಿಂದಲೇ ಕಲಿತಿದ್ದಳು. ಹಿತ ಕೂಡ ಈ ವಿಚಾರವನ್ನು ಯಾರೊಂದಿಗೂ ಡಿಸ್ಕಸ್ ಮಾಡುತ್ತಿರಲಿಲ್ಲ. ಏಕೆಂದರೆ ಅವಳಿಗೆ ಗೊತ್ತಿತ್ತು, ಇದೆಲ್ಲ ಅನುಭವಿಸುತ್ತವರಿಗೆ ಅಷ್ಟೇ ನೋವು ಅನ್ನಿಸುವುದು. ಬೇರೆಯವರಿಗೆ ಹೇಳಿದರೆ ಇದ್ಯಾವ ನೋವು ಎನ್ನುತ್ತಾರೆ. ಈಗಿನ ಜನರೇಷನ್ನವರಿಗೆ ದುಡ್ಡು, ಫ್ರೀಡಮ್ ಎಲ್ಲ ಇರುವಾಗ ನೀನೇ ಲಕ್ಕಿ ಎನ್ನುತ್ತಿದ್ದ ತನ್ನ ಕಾಲೇಜ್ ಗೆಳೆಯರಿಗೆ ನೋಡಿದ್ದ ಹಿತ ಅದಾದ ನಂತರ ಬೇರೆಯವರ ಬಳಿ ತನ್ನ ಒಂಟಿತನವನ್ನು ಎಂದೂ ಹೇಳಿಕೊಳ್ಳುತ್ತಿರಲಿಲ್ಲ. ಒಂಟಿತನವನ್ನು ಅನುಭವಿಸಿದವರಿಗಷ್ಟೇ ಅದು ಪ್ರಾಬ್ಲಮ್ ಆಗಿ ಕಾಣಿಸುತ್ತದೆ. ಬೇರೆಯವರಿಗೆ ದುಡ್ಡು, ಫ್ರೀಡಮ್ ಇದ್ದರೆ ಎಂಥ ಒಂಟಿತನ ಎನ್ನುತ್ತಾರೆ ಎಂಬುದು ಈತಾಳಿಗೆ ಬಹುಬಾರಿ ಅನುಭವಕ್ಕೆ ಬಂದಿತ್ತು. ಹಾಗಾಗಿ ಇದನ್ನು ಬೇರೆಯವರೊಂದಿಗೆ ಹೇಳಿಕೊಳ್ಳುವುದನ್ನೇ ಬಿಟ್ಟಿದ್ದಳು. ನಿಖಿಲ್ ಸ್ನೇಹ ಸಿಕ್ಕಿದಾಗಿನಿಂದಂತೂ ತಾನು ಒಂಟಿ ಎನ್ನುವುದನ್ನೇ ಮರೆತಿದ್ದಳು. ಆದರೂ ತನ್ನ ತಂದೆ ತಾಯಿ ಹೀಗೇಕೆ ಅಂದುಕೊಳ್ಳುತ್ತಿದ್ದಂತೂ ನಿಜ.
ನಿಖಿಲ್ಗೆ ಈತಳ ಮನಸ್ಸಿನ ಭಾವನೆಯ ಅರಿವಿಲ್ಲವಿದ್ದರೂ ಅವಳಿಗೆ ಯಾವುದೋ ನೋವು ಕಾಡುತ್ತಿದೆ ಎಂದು ಅರಿತಿದ್ದ. ಹಾಗಾಗಿ ಅವಳ ಒಳ್ಳೆ ಗೆಳೆಯನಾಗಿ ಅವಳನ್ನು ಈ ಚಿಂತೆಯಿಂದ ಹೊರತರಲು ಇವತ್ತು ಸಂಜೆ ನಮ್ಮನೆಗೆ ಬರ್ತೀಯಾ ಎಂದಾಗ ಹಿತ ಮುಖದಲ್ಲಿ ನಗು, ಕಣ್ಣಲ್ಲಿ ಮಿಂಚು ಮೂಡಿದ್ದಂತೂ ಸುಳ್ಳಲ್ಲ. ನಿಮ್ಮನೆಗ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ನಿಜ ಎಂದವಳಿಗೆ ಎಂದಷ್ಟೇ ಉತ್ತರಿಸಿದ್ದ. ಹಿತ ಖುಷಿಗೆ ಠಿಕಾನೆ ಇರಲಿಲ್ಲ. ನಿನಗೂ ನಮ್ಮನೇಲಿ ಎಲ್ಲರನ್ನೂ ನೋಡಬೇಕು, ಮೀಟ್ ಮಾಡಬೇಕು ಅಂತಿದ್ದೆ ಅಲ್ವಾ, ಸೊ ಇವತ್ತು ಬಾ ಮೀಟ್ ಮಾಡಿಸ್ತೀನಿ ಎನ್ನುವಾಗ ಸರಿ ಹಾಗಾದರೆ ನಾನು ಬರ್ತೀನಿ. ನಾನು ನಾಳೆ ಇಲ್ಲ ನಾಡಿದ್ದು ಬೆಂಗಳೂರಿಗೆ ಹೋಗಬೇಕು. ಅಷ್ಟರಲ್ಲಿ ನಿಮ್ಮನೆಯವರನ್ನು ಮೀಟ್ ಮಾಡಿದ್ರೆ ನನಗೂ ಖುಷಿನೇ ಎಂದಿದ್ದಳು. ಬೆಂಗಳೂರಿಗೆ ಯಾಕೆ ಎಂದಿದ್ದ ನಿಖಿಲ್. ಅಯ್ಯೋ ನಿನಗೆ ಹೇಳಲೇ ಇಲ್ಲ ಅಲ್ವಾ, ನಮ್ಮಪ್ಪ ಅಮ್ಮ ಮೀಟ್ ಮಾಡಬೇಕು ಬಾ ಅಂತ ಹೇಳಿದ್ದಾರೆ. ಯಾವಾಗ ಅಂತ ಇನ್ನೂ ಹೇಳಿಲ್ಲ, ಬಟ್ ಯಾವಾಗ ಬರೋಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ಹೇಳಿದಾಗ ಹೋಗಬೇಕು ಎಂದು ಕಣ್ಣು ಪಳಪಳ ಬಿಟ್ಟಳು. ನಿಖಿಲ್ ನಗುತ್ತಾ, ಸೊ ಫುಲ್ ಖುಷಿ ಮೇಡಮ್, ಅದಕ್ಕೆ ಆನಂದ ಬಾಷ್ಪ ಆಗ್ತಿದ್ರಿ ಅನಿಸುತ್ತೆ. ನಾನು ಪಾಪ ಅಳ್ತಿದ್ದಾಳೆ ಅಂದ್ಕೊಬಿಟ್ನಲ್ಲ ಎಂದವನನ್ನು ನೋಡಿ, ಹಾಗಿದ್ರೆ ನೀನು ನಾನು ಫೋನಲ್ಲಿ ಮಾತಾಡಿದ್ದು ಕೇಳ್ಕೊಂಡ್ಯಾ ಎಂದವಳನ್ನು. ಅಯ್ಯೋ ಇಲ್ಲಮ್ಮ, ಕೇಳ್ಕೊಂಡಿಲ್ಲ. ನಾನು ಬರೀ ನೀನು ಮುಖ ಸಪ್ಪಗೆ ಮಾಡಿಕೊಂಡು ಸೀಲಿಂಗ್ ನೋಡ್ತಿದ್ಯಲ್ಲ ಅದಷ್ಟೇ ನೋಡಿದ್ದು. ನೀನು ಅಷ್ಟು ದೂರದಲ್ಲಿ ಮಾತಾಡಿದ್ದೆಲ್ಲ ಕೇಳೋಕ್ಕೆ ನನಗೂ ನಿನಗೂ ಏನು ಟೆಲಿಪತಿ ಕನೆಕ್ಷನ್ ಆಗಿದೆಯಾ ಎಂದವನನ್ನೇ ನೋಡುತ್ತಿದ್ದಳು ಹಿತ. ಅಷ್ಟರಲ್ಲಿ ಇನ್ನು 1 ವೀಕಲ್ಲಿ ಬಾಸ್ ಬ್ರಾಂಚ್ ವಿಸಿಟ್ಗಂತ ಬರ್ತಾರಂತೆ ಎನ್ನುವ ಸುದ್ದಿ ಆಫೀಸ್ನ ತುಂಬೆಲ್ಲ ನರ್ತಿಸಲು ಶುರು ಮಾಡಿತ್ತು. ಅಲ್ಲ ಹಿತ, ನೀನು ಇವಾಗ ನಿಮ್ಮಪ್ಪ ಅಮ್ಮನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀಯಲ್ಲ, ಲೀವ್ ಸಿಗುತ್ತಾ ಹೇಳು, ಬಾಸ್ ಬರ್ತಾರಂತೆ. ಸೊ ನಿನಗೆ ಲೀವ್ ಸಿಗೋ ಡೌಟ್ ಅನಿಸುತ್ತೆ ಅಲ್ವಾ ಎಂದಿದ್ದ ನಿಖಿಲ್. ಅವನಿಗೇನು ಗೊತ್ತು ಹಿತ ಅವನ ಬಾಸ್ ಮಗಳೆಂದು, ಹಾಗಾಗಿ ಈ ರೀತಿ ಹೇಳಿದ್ದ. ಪುಟ್ಟ ನಗುವಿತ್ತು. ನೋಡೋಣ, ಲೀವ್ ಸಿಕ್ಕರೆ ಹೋಗ್ತೀನಿ, ಇಲ್ಲ ಅಂದರೆ ಅವರನ್ನೇ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ತಮ್ಮ ಈ ಸಂಭಾಷಣೆಗೆ ಫುಲ್ ಸ್ಟಾಪ್ ಇಡುವ ಇರಾದೆ ಹೊಂದಿದ್ದಳು ಇತನ್ಯ. ನಿಖಿಲ್ ಕೂಡ ಅವಳ ಮಾತು ಸರಿ ಅನ್ನಿಸಿ ಮಾತು ಸುಮ್ಮನೆ ನಿಲ್ಲಿಸಿ ತನ್ನ ವರ್ಕ್ ಕಡೆ ನೋಡಿದ್ದ. ಆದರೆ ನಿಖಿಲ್ ಆಗಲೇ ತನ್ನ ಮನೆಯ ಪ್ರೆಸೆಂಟ್ ಓನರ್ ಗೌರಿಗೆ ಕರೆ ಮಾಡಿ ಹಿತನ್ಯರನ್ನು ಮನೆಗೆ ಕರೆದುಕೊಂಡು ಬರಲೇ ಎಂದು ಪರ್ಮಿಷನ್ ಕೇಳಿದ್ದನು. ಗೌರಿ ಓಕೆ ಎಂದು ಒಪ್ಪಿಗೆ ಕೂಡ ನೀಡಿದ್ದಳು. ಅಲ್ಲದೆ ರುಕ್ಕು ಮತ್ತು ಗೌರಿ ಇಬ್ಬರು ಸೇರಿ ರಾತ್ರಿ ಊಟಕ್ಕೆ ತಯಾರಿ ಮಾಡುತ್ತಿದ್ದರು. ಮನೆಗೆ ಯಾರಿಗೆ ಗೆಸ್ಟ್ ಬರ್ತಿದ್ದಾರೆ ಅನ್ನೋದೇ ಗೌರಿಗೆ ಖುಷಿ ತಂದಿತ್ತು. ಅವಳಿಗೆ ತುಂಬ ದಿನದಿಂದ ಕಾಲೇಜ್ ಹೊರಗೆ ಹೋಗದೇ ಇದ್ದಿದ್ದರಿಂದ ಇವಾಗ ಫುಲ್ ಖುಷಿಯಾಗಿದ್ದಳು. ಅರ್ಚನೆಗೂ ಕೂಡ ದಿಯಾಳನ್ನು ಮನೆಗೆ ಕರೆದುಕೊಂಡು ಬರುವಂತೆ ಹೇಳಿದ್ದಳು. ಮನೆಗೆ ಬಂದಿದ್ದ ಶ್ರೀಕಾಂತ್ಗೆ ಅಡುಗೆ ಮನೆಯಲ್ಲಿ ಬರುತ್ತಿದ್ದ ಸುಹಾಸ ಅಡುಗೆ ಮನೆ ಕಡೆಗೆ ಸೆಳೆದಿತ್ತು. ಅಡುಗೆ ಮನೆ ಬಾಗಿಲಲ್ಲಿ ನಿಂತ ಶ್ರೀಕಾಂತ್ ಕಣ್ಣಿಗೆ ರುಕ್ಕು ಮತ್ತು ಗೌರಿ ಇಬ್ಬರು ಕಡಲೆ ಒಬ್ಬಟ್ಟು ಮಾಡುತ್ತಿದ್ದರು. ಅದಾಗಲೇ ಒಂದಿಷ್ಟು ಪಾತ್ರೆಗಳಿಗೆ ಮುಚ್ಚಳ ಮುಚ್ಚಿ ಜೋಡಿಸುತ್ತಿದ್ದರು. ಇದನ್ನು ನೋಡಿದ ಶ್ರೀಕಾಂತ್ ಅವುಗಳ ಮುಚ್ಚಳ ತೆಗೆದು ನೋಡಲು ಶುರು ಮಾಡಿದ್ದನು. ಒಂದೊಂದು ಪಾತ್ರೆಯ ಮುಚ್ಚಳ ತೆಗೆದಂತೆ ಒಂದೊಂದು ಥರದ ಅಡುಗೆಗಳು ಕಾಣಿಸುತ್ತಿತ್ತು. ಅನ್ನ, ಸಾಂಬಾರ್, ಪಲಾವ್, 1-2 ಥರದ ಪಲ್ಯ, ಜಾಮೂನ್, ಪೂರಿ, ಸಾಗು, ಕೀರು, ಹೀಗೆ ಸಾಕಷ್ಟು ವೆರೈಟಿ ಅಡುಗೆ ಸಿದ್ಧಪಡಿಸಿದ್ದರು. ಎಲ್ಲದರ ಪರಿಮಳದಿಂದಲೇ ಹೊಟ್ಟೆ ತುಂಬುವಂತಿತ್ತು. ಗೌರಿ, ಶ್ರೀಕಾಂತ್ ಎಲ್ಲ ಅಡುಗೆಗಳ ಪರಿಮಳ ಸವಿಯುತ್ತಿದ್ದನ್ನೇ ನೋಡುತ್ತಾ, ಇದೇನಿದು ಸಾಹೇಬ್ರೆ ಎನ್ನುತ್ತಾ ನಗುತ್ತಿದ್ದರೆ, ನೋಡಿ ಶ್ರೀಕಾಂತಪ್ಪ, ನಿಮ್ಮ ಹೆಂಡತಿ ಎಷ್ಟು ಹೇಳಿದ್ರು ಕೇಳದೆ ನಾವು ಅಡುಗೆ ಮನೆಗೆ ಹೋಗಿದ್ದಾರೆ ಎನ್ನುವಾಗ ತನ್ನ ಸೊಂಟದ ಮೇಲೆ ಕೈಯಿಟ್ಟು, ಇದ್ಯಾವಾಗಿಂದ ನಾನು ನಿಮಗೆ ಗೌರಿ ಅಂತ ಶ್ರೀಕಾಂತಪ್ಪನ ಹೆಂಡತಿಯಾಗಿಬಿಟ್ಟೆ? ಇಷ್ಟೊತ್ತು ನನ್ನ ಜೊತೆಯಲ್ಲಿ ಅಡುಗೆ ಮನೆಯಿಂದ ಆಚೆ ಹಾಕೋಕೆ ಜಗಳ ಆಡಿರೋದು ಸಾಲದು ಅಂತ ಇವಾಗ ಇವ್ರು ಬಂದ ಕೂಡಲೇ ಕಂಪ್ಲೇಂಟ್ ಹೇಳ್ತಿದ್ದೀರಾ ಎನ್ನುತ್ತಾ ಕಪಟ ಕೋಪ ಮಾಡಿಕೊಂಡರೆ ಬಯ್ಯಬೇಕೆಂದುತ್ತಲೇ ನಗು ಬರುವಂತಿತ್ತು. ಆದರೆ ಶ್ರೀಕಾಂತ್ ಕೋಪ ಮಾಡಿಕೊಂಡೇ, ನಿನಗೆ ಹೇಳಿದ್ದೀನಿ ತಾನೇ ರೆಸ್ಟ್ ಮಾಡೋಕೆ, ಇವಾಗೆಲ್ಲೋ ವಾಂತಿ ಎಲ್ಲ ಸರಿಯಾಗಿ ಸುಮಾರಾಗಿ ಓಡಾಡೋಕೆ ಶುರು ಮಾಡಿದ್ದೀಯಾ, ಆಗಲೇ ಶುರು ಮಾಡಿಬಿಟ್ಟಿದ್ದೀಯಾ ಕೆಲಸ ಮಾಡೋದು. ನೆಕ್ಸ್ಟ್ ಟೈಮ್ ಡಾಕ್ಟರ್ ಬಳಿ ಹೋದಾಗ ಇರೋದು ನೀನಂತೂ ನನ್ನ ಮಾತಾ ಒಂಚೂರು ಕೇಳೋದೇ ಇಲ್ಲ, ಡಾಕ್ಟ್ರೇ ಸರಿ ನಿನಗೆ ಎಂದು ರೂಮ್ ಕಡೆ ನಡೆಯುತ್ತಿದ್ದರೆ, ಸಾಹೇಬ್ರೇ ಅಂತ ಹಿಂದೆ ಬರುತ್ತಿದ್ದ ಗೌರಿ ಒಂದೇ ಸಲ ರೀ ಎಂದಿದ್ದಳು. ಗೌರಿಯ ಬಾಯಲ್ಲಿ ರೀ ಎನ್ನುವ ಪದ ಕೇಳಿ ಶ್ರೀಕಾಂತ್ ನಿಂತಲ್ಲೇ ನಿಂತು ಹಿಂದೆ ತಿರುಗಿದ. ಅವನ ಬಳಿ ಹೋಗಿ, ಏನು ಗೊತ್ತಾ ರೀ, ನಿಖಿಲ್ ಫ್ರೆಂಡ್ ಬರ್ತಾಳಂತೆ ಮನೆಗೆ, ನಾನು ದಿಯಾ ಕೂಡ ಬರುವಂತೆ ಹೇಳಿದ್ದೀನಿ. ಎಲ್ಲರೂ ಬಂದು ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೇಳಿ ಸಾಹೇಬ್ರೆ ಎಂದಾಗ ಮತ್ತೆ ಸಿಟ್ಟು ಏರಿಸಿಕೊಂಡವನಂತೆ, ಒಟ್ಟಿಗೆ ಊಟ ಮಾಡೋಕೆ ಸರಿ, ನೀನು ಇಷ್ಟೊತ್ತು ನಿಂತ್ಕೊಂಡು ಅಡುಗೆ ಮಾಡೋದಕ್ಕಲ್ಲ, ಏನು ಸಂಬಂಧ ಹೇಳು. ರುಕು ಅಕ್ಕ, ನೀವು ಮಾಡೋಕೆ ಆಗಲ್ಲ ಅಂತ ಹೇಳಿದ್ರಾ ಎಂದವನಿಗೆ, ಇಲ್ಲ ಶ್ರೀಕಾಂತಪ್ಪ, ನಾನು ಹೇಳಿದೆ ನನ್ನ ಕೈಲಾಗಿಲ್ಲ ಅಂದರೆ ನನ್ನ ಗಂಡನೂ ಬರ್ತಾನೆ ಹೆಲ್ಪ್ ಮಾಡೋಕೆ ಅಂತ, ಆದರೆ ಗೌರಿನೇ ಕೇಳಲಿಲ್ಲ ಕಣಪ್ಪ ಎಂದಾಗ ಗೌರಿಗೆ ಇದ್ದ ಒಂದು ದಾರಿಯೂ ಮುಚ್ಚಿತು. ಶ್ರೀಕಾಂತ್ ಎಲ್ಲಿ ಸಿಟ್ಟು ಮಾಡಿಕೊಂಡು ಏನೇನೋ ಹೇಳಿ ಡಾಕ್ಟರ್ ಕೈಲಿ ಎಲ್ಲಿ ಜಾಸ್ತಿ ಮಾತ್ರೆ ಕೊಡಿಸ್ತಾರೋ ಎಂದುಕೊಳ್ಳುತ್ತಾ ಹಿಂದೆ ರೀ ಎಂದು ನಡೆದರೆ ಶ್ರೀಕಾಂತ್ ರೂಮ್ ಸೇರಿದ್ದ. ಗೌರಿ ಮಾತ್ರ ಇವತ್ತೇನೋ ರೀ ಎನ್ನುತ್ತಲೇ
ರೀ ರೀ ಎನ್ನುತ್ತಾ ಹಿಂದೆ ಹಿಂದೆ ಬಂದರೆ ಶ್ರೀಕಾಂತ್ಗೆ ಫುಲ್ ಖುಷಿ. ಆದರೂ ಸಿಟ್ಟು ಬಂದವನಂತೆ ನಿಂತಿದ್ದ. ಗೌರಿ ಶ್ರೀಕಾಂತ್ ಮುಂದೆ ಬಂದು ನಿಂತು, ಪ್ಲೀಸ್ ರೀ, ಡಾಕ್ಟರ್ಗೆ ಹೇಳಬೇಡಿ, ಜಾಸ್ತಿ ಮಾತ್ರೆ ಕೊಡಿಸ್ಬೇಡಿ ಪ್ಲೀಸ್, ಆ ಸಿರಪ್ ಅಂತೂ ಪ್ಲೀಸ್, ಇನ್ನೊಂದು ಸಾರಿ ಅಡುಗೆ ಮನೆ ಕಡೆ ಕಾಲು ಹಾಕೋದಿಲ್ಲ ಪ್ಲೀಸ್ ರೀ ಎನ್ನುವವಳನ್ನೇ ದಿಟ್ಟಿಸಿ ನೋಡುತ್ತಾ ಉಬ್ಬು ಅಲುಗಾಡಿಸಿ, ಏನು ಇವತ್ತು ಮೇಡಮ್ ಅವರಿಗೆ ನಾನು ಗಂಡ ಅನ್ನಿಸ್ಬಿಟ್ಟಿದ್ದೀನಿ ಎಂದಿದ್ದ. ಅವನನ್ನು ನೋಡಿ, ಹಾಂ, ಹಾಗಂದರೆ ಇಷ್ಟು ದಿನ ಇನ್ನೇನು ಅಂದ್ಕೊಂಡಿದ್ದೆ ನಾನು ಎನ್ನುವವಳನ್ನು ಕೆನ್ನೆಗೆ ಮುತ್ತಿಟ್ಟು, ಸಾಹೇಬ್ರೆ ಅಂದ್ಕೊಂಡಿದ್ದೀಯಲ್ಲ ಎಂದಿದ್ದ. ಆವಾಗ ಅವಳಿಗೆ ಗೊತ್ತಾಗಿದ್ದು, ಅವಳು ಇಷ್ಟೊತ್ತಿಂದ ಮಾತ್ರೆ ಮತ್ತು ಸಿರಪ್ನ ಭಯದಿಂದ ತನ್ನ ಪತಿದೇವರನ್ನು ರೀ ರೀ ಎಂದುಕೊಂಡೇ ಸುತ್ತುತ್ತಿದ್ದಳು ಎಂದು. ಅದು ಏನು ಗೊತ್ತಾ ಸಾಹೇಬ್ರೆ ಎಂದು ಮಾತು ಶುರು ಮಾಡಿದ್ದವಳ ತುಟಿಯ ಮೇಲೆ ಬೆರಳಿಟ್ಟು, ಶ್, ಹಾಗೆ ಕರಿ, ಚೆನ್ನಾಗಿರುತ್ತೆ ಪ್ಲೀಸ್ ಎಂದು ಕಣ್ಣಲ್ಲಿ ಕಣ್ಣಿಟ್ಟವನಿಗೆ, ನೀನು ನಿನ್ನಿಷ್ಟ ಬಂದ ರೀತಿ ನಾನು ಕರೆಯೋ ಸ್ವಾತಂತ್ರ್ಯ ನಿನಗೆ ಕೊಡಲ್ಲ ಅಂತಲ್ಲ, ನೀನು ಶ್ರೀಕಾಂತ್ ಅಂತಲೂ ಕರಿಬೋದು, ಆದರೆ ನೀನು ಈ ರೀತಿ ರೀ ರೀ ಅಂತ ನನ್ನನ್ನು ಕೂಗಿದ್ರೆ ನನಗೆ ಏನೋ ಒಂಥರ ಖುಷಿಯಾಗುತ್ತೆ ಎನ್ನುವವನನ್ನೇ ನೋಡುತ್ತಿದ್ದಳು ಗೌರಿ. ಅವಳಿಗೆ ಇನ್ನು ಅವನ ಮಾತಿಗಿಂತ ಎಲ್ಲಿ ಡಾಕ್ಟರ್ಗೆ ಏನೇನೋ ಹೇಳಿ ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಡಿಸ್ಬಿಡ್ತಾನೋ ಅನ್ನೋ ಭಯನೇ ಜಾಸ್ತಿ ಇತ್ತು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.